ಏನ್ ಮಾಡ್ತಾ ಇದೀಯ ವೈದೇಹಿ? ಬಾವಾ, ಅದು ಅಕ್ಕ ನಮ್ಮ ಮಗುಗೋಸ್ಕರ ಗಿಫ್ಟ್ ತಗೊಂಡ್ ಬಂದಿದ್ದಾರೆ, ಅದನ್ನ ವಾಪಸ್ ಕೊಡ್ತಿದ್ದೀನಿ. ಗಿಫ್ಟಾ? ಗಿಫ್ಟೇ ಬಾವಾ, ತುಂಬಾ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಅಷ್ಟು ಪ್ರೀತಿನ ಹೊರಕ್ಕಾಗಲ್ಲ, ಅದಕ್ಕೆ ವಾಪಸ್ ಕೊಟ್ಬಿಡೋಣ ಅಂತ. ಅಲ್ಲಿ ನೋಡು ಬಾವಾ, ಅಕ್ಕನೇ ಬಂದ್ಬಿಟ್ರು. ಏನಿಲ್ಲ ಬಾವಾ, ಕಾರ್ ಅಡ್ಡ ಇದೆಯಂತೆ. ಮಕ್ಕಳು ರೋಡ್ ಮೇಲೆ ಆಡ್ತಿರ್ತಾರಲ್ಲ, ಕನ್ನಡಿ ಒಡೆದು ಹಾಕ್ತಾರೆ. ನೀವ್ ಹೋಗಕ್ಕಿನ್ನ ಟೈಮ್ ಆಗತ್ತೆ ಅಲ್ವಾ, ಕೀ ಕೊಟ್ರೆ ಬಾವಾ ಬೇರೆ ಕಡೆ ನಿಲ್ಲಿಸ್ತಾರೆ. ಯಾಕೆ ಹಾಗೆ ನೋಡ್ತಿದ್ಯಾ ಬಾವಾ? ಮೊದ್ಲೇ ಅಕ್ಕಂಗೆ ಆ ಕಾರ್ ಅಂದ್ರೆ ತುಂಬಾ ಇಷ್ಟ. ಒಂದ್ ಗೀಟ್ ಆದ್ರೂ ಬೇಜಾರ್ ಮಾಡ್ಕೋತಾರೆ. ನಾನ್ ಇಲ್ಲಿಂದ ಇಷ್ಟು ಬೇಗ ಹೋಗಲ್ಲ ಕಣೆ. ನೀನ್ ಹೊಟ್ಟೆಲಿರೋ ಮಗು ಸತ್ ಹೋಗಿದೆ ಅಂತ ತಿಳ್ಕೊಂಡೆ ನೀನ್ ಅಳೋದನ್ನ ಕಣ್ ತುಂಬ್ಕೊಂಡೇ ಹೋಗ್ತೀನಿ. ಅಕ್ಕ, ಕೀ ಕೊಡಕ್ಕ. ಯಾವತ್ತು ಬಿಡದೆ ಕೈಯಲ್ಲಿದ್ದ ಚಕ್ರನ ತಿರುಗಿಸ್ತಾ ಇದ್ಯಲ್ಲ ಅಕ್ಕ, ಇವಾಗ ತಿರುಗ್ಸು. ಏನಾಯ್ತು? ಏನಾಯ್ತಮ್ಮ? ಊರ್ಮಿಳಾ, ಏನಾಯ್ತು? ಏನಾಯ್ತಮ್ಮ? ಅಯ್ಯೋ, ಅದಕ್ಕೆ ಏನಾಯ್ತು? ಅಕ್ಕ ಅಕ್ಕ, ಚೇಳು ಚೇಳು ಏನಾಯ್ತು ಅಂತ ಚೇಳು ಕಚ್ಬಿಡ್ತು. ಏನಾಯ್ತು? ಚೇಳ ಚೇಳ? ಅಯ್ಯಯ್ಯೋ, ಏನಾದ್ರೂ ಒಂದ್ ಮಾಡಿ. ಹೌದು ಅದ್ಗೆ, ಅಷ್ಟಕ್ಕೂ ನಿಮ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ಚೇಳು ಹೇಗ್ ಬರುತ್ತೆ? ಅದೇ ನಂಗೂ ಗೊತ್ತಾಗ್ತಿಲ್ಲ ದೇವಾಂಶ್. ಸಮಾಧಾನ ಮಾಡ್ಕೊಮ್ಮ. ಅಯ್ಯೋ, ನಂಗೆ ನೋವು ತಡ್ಕೊಳಕ್ ಆಗ್ತಿಲ್ಲ. ನಾನ್ ಸತ್ತೋಗ್ತೀನಿ ಅನ್ಸತ್ತೆ. ದೇವ್ರೇ, ಚೇಳು ಡಬ್ಬಿಲಿತ್ತಲ್ಲ, ಇವಳು ಬ್ಯಾಗ್ ಹೇಗ್ ಬಂತು? ಅಯ್ಯೋ ಅಯ್ಯಯ್ಯೋ, ಏನಾದ್ರೂ ಮಾಡಿ ಚೇಳು ಕಚ್ಬಿಟ್ಟಿದೆ. ಏನ್ ಮಾಡೋದೀಗ? ಬೇರೆ ಎಲ್ಲಾದ್ರೂ ಕಚ್ಚಿದ್ರೆ ಚೇಳು ಮನೆಗ್ ಬಂದು ಕಚ್ತು ಅಂತ ಅನ್ಕೋಬಹುದು. ಬ್ಯಾಗಲ್ ಕೈ ಹಾಕಿದ ಕಚ್ತು ಅಂದ್ರೆ ಏನಕ್ಕ? ಹಾ, ಅಷ್ಟಕ್ಕೂ ನಿನ್ ಬ್ಯಾಗಲ್ ಚೇಳು ಯಾಕೆ ಬಂತು? ನನಗ್ ಗೊತ್ತಿಲ್ಲ. ನನ್ನನ್ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ? ಮಾಮೂಲಿ ಚೇಳಲ್ವಾ, ನಿನಗೆ ಗೊತ್ತಕ್ಕ? ನೋವಿಂದಲೇ ಹೇಳ್ತಾ ಇದ್ದೀನಿ. ಔಷಧಿಗೂ ವಾಸಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಮ್ಮ? ಅಮ್ಮ ಅಮ್ಮ, ಅಲ್ಲಿ ಅಂದ್ರೆ ನೋವನ್ನ ತಡೆಯಕ್ಕಾಗ್ತಿಲ್ಲ. ನೆನ್ಪಾಯ್ತು ಅಪ್ಪ, ಚೇಳ್ ಕಚ್ಚಿದ ನೋವು ತಕ್ಷಣ ಕಡಿಮೆ ಆಗ್ಬೇಕು ಅಂದ್ರೆ ಕರೆಂಟ್ ಶಾಕ್ ಕೊಡ್ಬೇಕು. ಕರೆಂಟ್ ಶಾಕ? ಹೌದು ಬಾವಾ, ಕರೆಂಟ್ ಶಾಕ್ ಕೊಟ್ರೆ ನೋವೆಲ್ಲ ತಕ್ಷಣ ಕಡಿಮೆ ಆಗಿ ಹೋಗುತ್ತೆ. ಹೌದು ಹೌದು, ಶಾಕ್ ಹೊಡೆದ್ರೆ ಕಮ್ಮಿ ಆಗುತ್ತೆ. ಅರ್ಜೆಂಟ್ ಆಗಿ ನಂಗೆ ಶಾಕ್ ಕೊಡ್ಸಿ ಪ್ಲೀಸ್. ನಂಗೆ ನೋವು ತಡ್ಕೊಳಕ್ ಆಗ್ತಿಲ್ಲ ಪ್ಲೀಸ್. ಓ, ಅರ್ಥ ಆಯ್ತು. ನೋಡಿದ್ಯಾ, ಅಕ್ಕನ್ಗೂ ಗೊತ್ತಿದೆ. ಚೇಳ್ ಕಚ್ಚಿದ್ರೆ ಕರೆಂಟ್ ಶಾಕ್ ಔಷಧಿ. ಸರಿ. ಹೌದೌದು, ನಾನು ಕೇಳಿದ್ದೀನಿ. ಶಾಕ್ ಹೊಡ್ಸಿದ್ರೆ ನೋವು ಹೋಗತ್ತೆ. ಶಾಕ್ ಹೊಡ್ಸಿ ಪ್ಲೀಸ್ ಅಮ್ಮ. ಅಯ್ಯೋ ದೇವ್ರೇ, ಇವಳು ನೋವು ತಡಿಯಕ್ಕಾಗ್ದೆ ಇಲ್ಲೇ ಸತ್ತೋಗ್ತಾಳೆ. ಬೇಗ ಏನಾದ್ರೂ ಮಾಡಿ ಇವಳಿಗೆ ಶಾಕ್ ಹೊಡ್ಸಿ. ಏನ್ರಿ, ಕರೆಂಟ್ ಫೈರ್ ತಗೊಂಬನ್ರಿ. ಆಯ್ತು. ಅಯ್ಯೋ ನೋವು, ಸ್ವಲ್ಪ ತಡ್ಕೊಳಮ್ಮ. ಅಯ್ಯೋ, ನಂಗ್ ನೋವು ತಡೆಯಕ್ ಆಗ್ತಿಲ್ಲ. ಅಯ್ಯೋ ಊರ್ಮಿಳಾ, ಸಮಾಧಾನ ಮಾಡ್ಕೋ. ಅಯ್ಯೋ, ಕಡಿಮೆ ಆಗುತ್ತೆ. ತಗೋಮ್ಮ. ಕರೆಂಟ್ ಶಾಕ್. ಕೂತ್ಕೊಳ್ಳಮ್ಮ, ಕೂತ್ಕೋ. ಎಲ್ಲಿ ಹೋಗ್ತಾ ಇದ್ಯಾ? ಅದಕ್ಕೆ ಪ್ಲೀಸ್. ವೈದೇಹಿ, ಅವಳು ಸ್ವಲ್ಪ ಹಿಡ್ಕೋ. ಕಡಿಮೆ ಆಗುತ್ತೆ, ಏನು ಆಗಲ್ಲ. ಅದಕ್ಕೆ ಏನೂ ಆಗಲ್ಲ. ಕೈರು, ಕಡಿಮೆ ಆಗೋಗುತ್ತಕ್ಕ. ಒಂದ್ ನಿಮಿಷ. ಮಗಳೇ, ಹೋಗಿ ಸ್ವಿಚ್ ಆನ್ ಮಾಡು. ಅಕ್ಕ, ಭಯ ಪಡ್ಬೇಡ. ಜಸ್ಟ್
ಆ ಸ್ವಿಚ್ ಆನ್ ಮಾಡ್ಬಿಟ್ಟು ಮತ್ತೆ ಆಫ್ ಮಾಡ್ಬಿಡ್ತೀನಿ. ನೀನ್ ಭಯ ಪಡ್ಬೇಡ, ಓಕೆ? ಹಾಕ್ತಿದ್ದೀನಿ. ಅಕ್ಕ, ಸ್ವಿಚ್ ಆನ್ ಮಾಡ್ತಿದ್ದೀನಿ. ಹ ಅಕ್ಕ, ಆನ್ ಮಾಡ್ತಿದ್ದೀನಿ. ಒಂದು ವಿಷಯ ನೆನ್ಪಿಟ್ಕೋ ಅಕ್ಕ, ನನ್ ಮಗು ಯಾರಾದ್ರೂ ತೊಂದರೆ ಕೊಡ್ಬೇಕು ಅಂತ ನೋಡಿದ್ರೆ ಅದಕ್ಕೆ 100 ಪಟ್ಟು ಹೆಚ್ಚು ನೋವು ಕೊಡ್ತೀನಿ. ಇವಾಗ ನಿನಗ್ ನಾನು ಕೊಟ್ಟ ಹಾಗೆ. ಅದರಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಯಾರೇ ಆದ್ರೂ ಅವ್ರಿಗೆಲ್ಲ ಇದೇ ಥರ ಶಿಕ್ಷೆ ಸಿಗುತ್ತೆ. ನನಗೆಷ್ಟು ಕಷ್ಟ ಕೊಡ್ಬೇಕೋ ಕೊಟ್ಟಿದ್ಯಾ ನೀನು, ನಾನು ಸಹಿಸಿದ್ದೀನಿ. ಆದ್ರೆ ನನ್ನ ಮಗು ವಿಷಯಕ್ಕೆ ಬಂದ್ರೆ ಮಾತ್ರ ಸಹಿಸೋದಿಲ್ಲ. ನನಗಿಂತ ನನ್ನ ಗಂಡನ್ಗಿಂತ ನನ್ನ ಹೊಟ್ಟೆಲಿರೋ ಮಗುನೇ ನನಗ್ ಮುಖ್ಯ. ಅದ್ರ ತಂಟೆಗೆ ಬಂದ್ರೆ ಅದ್ ಯಾರೇ ಆಗಿದ್ರು ನಾನು ಕ್ಷಮಿಸೋದಿಲ್ಲ. ಏನ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ. ಏನು ವಾರ್ನಿಂಗ್ ಕೊಡ್ತಾ ಇದ್ದು? ಹೌದು, ವಾರ್ನಿಂಗ್ಗೆ ಕೊಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣನೇ ತೆಗೆದ್ಬಿಡ್ತೀನಿ ನಾನು.